ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಪ್ರಭಾವಿ ನಾಯಕನಿಂದ ಮತ್ತೊಂದು ಕಾಂಟ್ರವರ್ಸಿಯ ಕಿಡಿ ಹೊತ್ಕೊಂಡಿದೆ. ರೋಹಿತ್ ಶರ್ಮಾ ಡುಮ್ಮಾ ಅನ್ನುವಂಥ ಹೀಯಾಳಿಕೆಯ ಮಾತು ಕಿಡಿ ಹೊತ್ತಿಸ್ತು. ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ಕರ್ನಾಟಕ ನಾಯಕರ ಆಡಿದ ಮಾತುಗಳು, ಕರ್ನಾಟಕ DCM ನಟ್ಟು ಬೋಲ್ಟು ಹೇಳಿಕೆ, ಇತ್ತೀಚೆಗಷ್ಟೇ ಪ್ರೀತಿ ಜಿಂಟಾ ಬಗ್ಗೆ ಕಾಂಗ್ರೆಸ್ನ ಕೆಲವು ಬರಹಗಳು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಐಶ್ವರ್ಯ ರೈ ಬಗ್ಗೆ ರಾಹುಲ್ ಗಾಂಧಿಯವರು ಪದೇ ಪದೇ ಇಂಥ ಮಾತುಗಳನ್ನು ಯಾಕೆ ಆಡ್ತಾರೆ ಅನ್ನುವಂಥದ್ದು ಟೀಕೆಗೆ ಕಾರಣ ಆಗಿತ್ತು. ಈ ರೀತಿ ಸಾಲು ಸಾಲು ಸೆಲೆಬ್ರಿಟಿಗಳನ್ನು ಹಾಗೆ ಆರ್ಟಿಸ್ಟ್ಗಳನ್ನು ಯಾಕೆ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಸರಚಾಟ ಜಟಾಪಟಿ ಆಗ್ತಿರೋ ಹೊತ್ತಲ್ಲೇ ಕೈ ಪ್ರಭಾವಿ ನಾಯಕರೊಬ್ಬರು ಈ ರೀತಿ ಅವಮಾನ ಮಾಡಿದ್ಯಾಕೆ? ಭಾರತ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಟಿಯೊಬ್ಬರಿಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಬ್ಬರನ್ನು ನೋಡಿ ಒಬ್ಬರು ಮಾಡ್ತಿದ್ದಾರೋ ಅಥವಾ ಮತ್ತೊಬ್ಬರಿಗೆ ನಾವು ಆಡೋ ಮಾತುಗಳು ನೋವಾಗುತ್ತೆ ಅನ್ನೋದನ್ನು ಆಲೋಚಿಸದೇ ಈ ರೀತಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಕಾಲು ಬುಡಕ್ಕೆ ತಂದಿಡ್ತಿದ್ದಾರೆ ಕೈ ನಾಯಕರುಗಳು. ಈಗ ಅದೇ ರೀತಿಯಲ್ಲಿ ರಾಜಸ್ಥಾನದ ಪ್ರತಿಪಕ್ಷ ನಾಯಕ ಯಾರೋ ಒಬ್ಬರು ಕಾಂಗ್ರೆಸ್ ನಾಯಕ ಮಾತಾಡಿದ್ರು ಬಿಟ್ಟರು ಅಲ್ಲ, ಪ್ರಮುಖ ಜವಾಬ್ದಾರಿಯನ್ನು ಹೊತ್ತವರೇ ಈ ರೀತಿಯ ನಾಲಿಗೆ ಹರಿಬಿಡುವಂಥ ಕೆಲಸ ಮಾಡ್ತಿರೋದು. ಕಾಂಗ್ರೆಸ್ನ ಶಾಸಕ, ಲೀಡರ್ ಆಫ್ ದಿ ಅಪೋಸಿಷನ್ ಟಿಕಾರಾಮ್ ಜೂಲಿ, ಇವರೀಗ ಮಾಧುರಿ ದೀಕ್ಷಿತ್ ಸೆಕೆಂಡ್ ಗ್ರೇಡ್ ಆಕ್ಟರ್ ಅಂತ ಆಡಿರುವ ಮಾತುಗಳು, ಹೀಯಾಳಿಕೆಯ ಮಾತುಗಳು ಆಕ್ರೋಶಕ್ಕೆ ಕಾರಣ ಆಗಿದೆ. ಐಫಾ ಅವಾರ್ಡ್ ಬಗ್ಗೆ ಅವರು ಮಾತಾಡ್ತಾ ಇರ್ತಾರೆ ಸೆಷನ್ನಲ್ಲಿ. ಈ ಐಫಾ ಅವಾರ್ಡ್ಗೆ ಯಾರು ಬಂದಿದ್ರು? ಸೆಲೆಬ್ರಿಟಿಗಳೇ ಸರಿಯಾಗಿ ಬಂದಿಲ್ಲ, ಬಾಲಿವುಡ್ ಆರ್ಟಿಸ್ಟ್ಗಳು ಯಾರು ಬಂದೇ ಇಲ್ಲ. ಶಾರುಖ್ ಖಾನ್ ಒಬ್ಬರು ಬಂದಿದ್ರು, ಬಿಟ್ಟರೆ ಅಮಿತಾಬ್ ಬಚ್ಚನ್ನು, ಸಲ್ಮಾನ್ ಖಾನು, ಬೇರೆ ಬೇರೆ ಇಂತಹ ನಾಯಕ ನಟರುಗಳು ಯಾರು ಬಂದಿದ್ದಾರೆ? ಹೀರೋಯಿನ್ಸ್ ಯಾರು ಬಂದಿದ್ದಾರೆ? ಸುಮ್ಮನೆ ವೇಸ್ಟು. ಬಂದವರು ನಮ್ಮ ಟೂರಿಸಂ ಪ್ಲೇಸಸ್ ವಿಸಿಟ್ಟು ಮಾಡಲಿಲ್ಲ, ನಮ್ಮ ಜೈಪುರದಲ್ಲಿ ನಡೆಸಿದ್ದೇ ವೇಸ್ಟು. ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಯಿತು? ಸುಮ್ಮನೆ ದುಡ್ಡು ಸುರಿದಿದ್ದೇ ಆಯಿತು. ಐಫಾ ಅವಾರ್ಡ್ಗೆ ಯಾರು ಬಂದಿಲ್ಲ ಬಿಟ್ಟಿಲ್ಲ, ರಾಜ್ಯಕ್ಕೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂತ ಕಿಡಿಕಾರ್ತಿರ್ತಾರೆ. ಅಂಥ ವಿಚಾರಗಳು ಏನೇ ಇರಲಿ ಅದನ್ನು ಮಾತುಕತೆಯಲ್ಲಿ ಅವರು ಮುಂದುವರಿಸಲಿ. ಬೇಕಾದರೆ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ, ಖರ್ಚಾಗಿದೆಯಪ್ಪ ನಮ್ಮ ರಾಜ್ಯದ ಹಣ ಅಂತ ಏನೋ ಸೆಷನಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಆದರೆ ಇದನ್ನು ಮಾತಾಡುವಾಗ ಅಲ್ಲಿ ಬಂದಿದ್ದಂಥ ನಾಯಕಿ ಮಾಧುರಿ ದೀಕ್ಷಿತ್ ಸೆಕೆಂಡ್ ಗ್ರೇಡ್ ಆಕ್ಟರ್ ಅನ್ನುವಂಥ ಹೀಯಾಳಿಕೆ ಮಾತು ಬಂದಿರೋದು. ಸಲ್ಮಾನ್ ಖಾನ್ ಒಬ್ಬರು ಬಂದಿದ್ರು ಅಂತಾರೆ ಅವರು, ಮಾಧುರಿ ದೀಕ್ಷಿತ್ ಬಂದಿದ್ರಲ್ಲ ಅನ್ನುವಂಥ ವಿಚಾರ ಬರುತ್ತೆ. ಮಾಧುರಿ ದೀಕ್ಷಿತ್ ಕಾಲ ಎಲ್ಲ ಹೋಯ್ತೀಗ, ಯಾವುದೋ ಹಳೆ ಕಾಲದಲ್ಲಿ ಆಕೆಗೆ ಇದ್ದಿದ್ದು ನೇಮ್ ಆ್ಯಂಡ್ ಫೇಮು. ಈಗ ಆಕೆ ಸೆಕೆಂಡ್ ಗ್ರೇಡ್ ಆರ್ಟಿಸ್ಟ್ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾರೆ. ಆ ಪದ ಬಳಕೆ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಅಲ್ಲೇ ಕೆಲವು ಶಾಸಕಿಯರೆಲ್ಲ ಮುಗಿಬೀಳ್ತಾರೆ. ಒಬ್ಬರು ಮಹಿಳೆಯ ಬಗ್ಗೆ, ಒಬ್ಬರು ಕಲಾವಿದೆ, ಭಾರತ ಚಿತ್ರರಂಗ ಬಾಲಿವುಡ್ಡಲ್ಲಿ ಶ್ರೇಷ್ಠ ನಟಿಯಾಗಿ ಎಂದು ಮರೆಯದಂತಹ ಅವರ ಅಭಿನಯಕ್ಕಾಗಿ ಗುರುತಿಸ್ಕೊಂಡಿರೋ ಮಾಧುರಿ ದೀಕ್ಷಿತ್ ಸೆಕೆಂಡ್ ಗ್ರೇಡ್ ಆಕ್ಟರ್ ಅಂತ ಕರೆದಿರೋದು ಮಾತ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾದರೆ ಇವರು ಜೂಲಿ ಹೇಳೋ ಪ್ರಕಾರ, ಕಾಂಗ್ರೆಸ್ನ ಶಾಸಕ ಹೇಳೋ ಪ್ರಕಾರ ಈಗ ಅವ್ರಿಗೆ ಬೇಡಿಕೆನೇ ಇಲ್ವಲ್ಲ ಸೆಕೆಂಡ್ ಗ್ರೇಡ್ ಅಂತ. ಈಗ ಯಾವ ರೀತಿ ಟ್ರೋಲ್ ಆಗ್ತಿದ್ದಾರೆ ಅಂತ ಕೇಳಿದ್ರೆ, ಕಾಂಗ್ರೆಸ್ನ ಥರ್ಡ್ ಗ್ರೇಡ್ ಮೆಂಟಾಲಿಟಿ ಇದು. ಪಾಪ ಥರ್ಡ್ ಗ್ರೇಡ್ ಮೆಂಟಾಲಿಟಿಯಿಂದ ಬೇರೆಯವರೆಲ್ಲ ಸೆಕೆಂಡ್ ಗ್ರೇಡ್ ಆಗಿ ಕಾಣಿಸ್ತಿದ್ದಾರೆ, ಬೇಡಿಕೆ ಕಳ್ಕೊಂಡಿದ್ದಾರೆ ಅನ್ನೋದೇ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳೋಣ ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಅಸ್ತ್ರವಾಗಿದೆ. ಅವತ್ತು ಹಿಂಗೆ ಆಗಿತ್ತು. ಡಾಕ್ಟರ್ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾ ಅವರನ್ನ ಡುಮ್ಮಾ, ಅನ್ಫಿಟ್, ಹಿಂದೆ ಎಲ್ಲ ಕ್ಯಾಪ್ಟನ್ಗಳು ಯಾವ ರೀತಿ ಇದ್ರು, ಈಗ ಇವ್ರು ಹೆಂಗಿದ್ದಾರೆ, ಏನು ಇವರೇ ದೊಡ್ಡದಾಗಿ ಆಟ ಆಡಿಲ್ಲ, ಟೀಮ್ ಗೆದ್ದುಕೊಂಡು ಬಂದಿರೋದು ವರ್ಲ್ಡ್ ಕಪ್ಪಲ್ಲೆಲ್ಲ ಬೇರೆಯವ್ರ ಕಾರಣದಿಂದಾಗಿ ಅನ್ನೋ ರೀತಿಯಲ್ಲೆಲ್ಲ ಟೀಕೆ ಮಾಡಿದ್ರು. ಸುಮ್ಮನೆ 5-10 ರನ್ ಮಾಡೋದಕ್ಕೆ ಇವರಿಂದಾನೇ ಕಷ್ಟ ಆಗ್ತಿದೆ ನಮ್ಮ ಟೀಮ್ಗೆ ಅನ್ನೋ ರೀತಿಯಲ್ಲಿ ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡಿ ಅದು ಸಿಕ್ಕಾಪಟ್ಟೆ ಟೀಕೆ ಕಾರಣ ಆಗಿತ್ತು. ರಾಹುಲ್ ಗಾಂಧಿ ಅವರು 90+ ಎಲೆಕ್ಷನ್ಗಳನ್ನು ಸೋತಿದ್ರು, ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ನೀವು ಹೋಗ್ತಿದ್ದೀರಿ. ಆದರೆ ರೋಹಿತ್ ಶರ್ಮಾ ಯಾವ ರೀತಿ ಮ್ಯಾಚ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ, ಎಷ್ಟು ದಾಖಲೆಗಳನ್ನು ಬರೆದಿದ್ದಾರೆ ಅಂತ ತಿರುಗಿಸ್ಕೊಟ್ಟಿದ್ರು. ಮೊನ್ನೆ ವಿನ್ನಿಂಗ್ ಮ್ಯಾಚಲ್ಲೂ ಕೂಡ ರೋಹಿತ್ ಶರ್ಮಾ ಭರ್ಜರಿ ಆಟ ಆಡಿ, ಅದು ಕೂಡ ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿಗರೆಲ್ಲ ತಿರುಗಿ ನೋಡಿ ಒಂದು ಸಲ ಯಾರನ್ನ ಡುಮ್ಮ ಅಂದಿದ್ರು, ಇವತ್ತು ಈ ಮ್ಯಾಚ್ ಗೆಲ್ಲಿಸೋದಕ್ಕೆ ಫೈನಲ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಆಟ ನೋಡಿದ್ರ ಅನ್ನೋ ರೀತಿಯಲ್ಲಿ ಚಾಟಿ ಏಟು ಕೊಟ್ಟಿದ್ದು ನೋಡಿದ್ವಿ ನಾವು. ಸೊ ರೋಹಿತ್ ಶರ್ಮಾ ಹೀಯಾಳಿಸಿದ್ದಾಯಿತು. ರಶ್ಮಿಕಾ ಮಂದಣ್ಣಗೆ ಕರ್ನಾಟಕ ಕಾಂಗ್ರೆಸ್ನ ಶಾಸಕ ರವಿ ಗಾಣಿಗ ಆಡಿರುವ ಮಾತುಗಳು
ಅದು ನ್ಯಾಷನಲ್ ಲೆವೆಲಲ್ಲಿ ಚರ್ಚೆ ಆಗ್ತಿದೆ. ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಥ್ರೆಟ್ನಿಂಗ್ ಮಾಡ್ತಿದ್ದಾರೆ ಅಂತಾನೆ ಗೃಹ ಸಚಿವರಿಗೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ತನಕ ದೂರ ಹೋಗಿದೆ. ಜೀವಕ್ಕೆ ಭಯ ಇದೆ ಅವ್ರಿಗೆ, ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಅವ್ರ ನಟ್ಟು ಬೋಲ್ಟು ಟೈಟು ಅನ್ನೋದು ಕೂಡ ನ್ಯಾಷನಲ್ ಲೆವೆಲಲ್ಲಿ ಚರ್ಚೆ ಆಯಿತು. ಇನ್ನು ಪ್ರೀತಿ ಜಿಂಟಾ ಕೋಟಿ ಕೋಟಿ ಸಾಲ ಮನ್ನಾ ಆಗಿದೆ ಅವರದ್ದು, ಯಾಕಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅಟ್ಯಾಕ್ ಮಾಡಿತ್ತು. ಇದು ಕೂಡ ಕಾಂಟ್ರವರ್ಸಿ ಕಾರಣ ಆಗಿತ್ತು. ರಾಮ ಮಂದಿರದ ಟೈಮಲ್ಲೆಲ್ಲ ನೋಡಿ ಐಶ್ವರ್ಯ ರೈ ಕುಣಿತಿದ್ದಾರೆ, ಇವ್ರನ್ನ ತೋರಿಸ್ತಾರೆ, ಬಡವರಿಗೆ ಜಾಗ ಕೊಡಲ್ಲ ಅನ್ನೋ ರೀತಿಯಲ್ಲಿ ಟೀಕೆ ಮಾಡೋಕೆ ಹೋಗಿ ಹೋದಲ್ಲಿ ಬಂದಲ್ಲಿ ಐಶ್ವರ್ಯ ರೈ ಹೆಸರನ್ನ ರಾಹುಲ್ ಗಾಂಧಿ ಅವರು ತಗೊಳ್ತಾ ಇದ್ರು ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ರೀತಿ ಹಾಗಾದ್ರೆ ಕಲಾವಿದರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರ ಕಾಂಗ್ರೆಸ್ಸಿಗರು ಅಂತ ಎಲ್ಲ ಲಿಸ್ಟ್ ಮಾಡಿ ಈಗ ಮುಗಿ ಬೀಳ್ತಿರೋದು. ಬಿಜೆಪಿಗಿದು ಮತ್ತೊಂದು ಅಸ್ತ್ರ ಆಗಿದೆ. ಬರೀ ಬಿಜೆಪಿಗರಿಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮಾಧುರಿ ದೀಕ್ಷಿತನ್ನ, ಅಷ್ಟು ಒಳ್ಳೆ ಕಲಾವಿದೆಯೊಬ್ಬರನ್ನ, ಅವರ ನಟನೆ, ಅವರ ಸಿನಿಮಾಗಳು, ಅವರ ನೃತ್ಯ ದೇಶ ಮರೆಯಲ್ಲ ಅಂತಹ ಒಬ್ಬ ಕಲಾವಿದೆಯನ್ನ ಸೆಕೆಂಡ್ ಗ್ರೇಡ್ ಅಂತ ಕರಿತೀರಿ ಅಂದರೆ ನೀವು ಯಾವ ಗ್ರೇಡ್ ಮೆಂಟಾಲಿಟಿ ಅವ್ರು ಇರಬಹುದು ಅಂತ ಈಗ ಆಕ್ರೋಶ ಸ್ಫೋಟವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೈ ವಿರುದ್ಧ ಟೀಕೆ ವ್ಯಕ್ತವಾಗ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.